ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 8th ಸ್ಟ್ಯಾಂಡರ್ಡ್ ಸೈನ್ಸ್ ಚಾಪ್ಟರ್ 2 ಸೆಕೆಂಡ್ ಚಾಪ್ಟರ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. LBA ನೋಟ್ಸ್ ಬರೋವರೆಗೂ ನಿಮಗೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನೇ ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ನಾನು ಕ್ಲಾಸ್ ಮಾಡಬೇಕಾದ್ರೆ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ, ಅದನ್ನು ಈ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಜೊತೆಗೆ ಆ್ಯಡ್ ಮಾಡಿಕೊಂಡು ಅಡಿಷನಲ್ ಕ್ವಶನ್ಸ್ ಅಂತ ಹೇಳಿ ಬರ್ಕೊಂಡು ಕಲಿಸ್ಕೊಳ್ಳಿ. ಬಿಕಾಸ್ ಅದು ಇನ್ಸೈಡ್ ಟೆಕ್ಸ್ಟ್ ಬುಕ್ ಲೆಸನ್ ಮಾಡೋ ಮಧ್ಯೆ ಕೊಟ್ಟಿರ್ತೀನಿ. ಅದು ತುಂಬ ಯೂಸ್ ಆಗುತ್ತೆ ನಿಮಗೆ ಟೆಸ್ಟ್ಗೆಲ್ಲ. ಓಕೆ, ಇವತ್ತು ಸೆಕೆಂಡ್ ಲೆಸನ್ ನೋಡಿ. ಚಾಪ್ಟರ್ 2 ದ ಇನ್ವಿಸಿಬಲ್ ಲಿವಿಂಗ್ ವರ್ಡ್ ಬಿಹೈಂಡ್ ಅವರ್ ನೆಕೆಡ್ ಐ. ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ. ಹ್ಯಾವ್ ಯು ಎವರ್ ವಂಡರ್ಡ್ ವಾಟ್ ಯು ಮೈಟ್ ಬಿ ಇಫ್ ದ ಇನ್ವಿಸಿಬಲ್ ವರ್ಡ್ ಅರೌಂಡ್ ಯು ಬಿಕೇಮ್ ವಿಸಿಬಲ್? ಈ ಅದ್ಭುತವಾದಂತಹ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅದ್ಭುತವಾದಂತಹ ಇನ್ವಿಸಿಬಲ್ ವರ್ಡ್ ನಿಮ್ಮ ಮುಂದೆ ವಿಸಿಬಲ್, ಇಟ್ ಬಿಕೇಮ್ ವಿಸಿಬಲ್, ಕಾಣುತ್ತಾ, ನೀವು ಅದನ್ನು ನೋಡ್ಬೋದಾ ಅಂತ. ಎಸ್, ನೋಡ್ತೀವಲ್ವಾ ನಮ್ಮ ಮುಂದೆ ಈ ಅದ್ಭುತವಾದಂತಹ ಈ ಒಂದು ಪ್ರಪಂಚ ಇದೆ, ಸುಂದರವಾದ ಪ್ರಕೃತಿ, ಈಗೆಲ್ಲ ಅದನ್ನು ಹಾಳು ಮಾಡಿದ್ದೀವಿ. ಬಟ್ ಅದ್ಭುತವಾದಂತಹ ಸುಂದರವಾದಂತಹ ಮರ, ಗಿಡ, ಪಕ್ಷಿ ಇವುಗಳೆಲ್ಲವೂ ನಮ್ಮ ಸುತ್ತಮುತ್ತ ಇದೆ. ಅವುಗಳೆಲ್ಲ ನಾಶ ಆಗಿದೆ. ಅವುಗಳನ್ನ ರಕ್ಷಿಸ್ಕೊಳ್ಳೋಣ, ಹೆಚ್ಚು ಮಾಡ್ಕೊಳ್ಳೋಣ. ಪ್ರಕೃತಿಯ ಸುಂದರ ಒಂದು ಅದ್ಭುತವನ್ನು ನಾವು ಮುಂದೆ ಅವುಗಳನ್ನ ರಕ್ಷಿಸಿ ನಮ್ಮ ಜೊತೆಯಲ್ಲೇ ಅವುಗಳನ್ನ ಇಟ್ಕೊಳ್ಳೋಣ. ಎಸ್, ಇಟ್ ವುಡ್ ಬಿ ಫ್ಯಾಸಿನೇಟಿಂಗ್ ಟು ಸಿ ದ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಸೋವಾ ಆ್ಯಂಡ್ ವೈರಸಸ್ that are constantly interacting with our environment and even inside our bodies. ಹೌದು, ಕೆಲವೊಂದು ಈ ಕಣ್ಣಿಗೆ ಕಾಣದಂತಹ ವಸ್ತುಗಳು ಈ ಪ್ರಕೃತಿಯಲ್ಲಿ, ಈ ಪ್ರಪಂಚದಲ್ಲಿ ಇದೆ. ಅದರಲ್ಲಿ ಕೆಲವೊಂದು ಕಾಣುತ್ತೆ, ಅದರಲ್ಲಿ ಕೆಲವೊಂದು ಮೈಕ್ರೋ ಆರ್ಗಾನಿಸಮ್, ಫ್ಯಾಸಿನೇಟಿಂಗ್, ಈ ಒಂದು ಸೂಕ್ಷ್ಮಾಣುಜೀವಿಗಳಾದಂತಹ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು, ಪ್ರೋಟೋಸೋವಾ ಇರ್ಬೋದು, ವೈರಸಸ್ ಇರ್ಬೋದು, ಇವೆಲ್ಲ ಕಾನ್ಸ್ಟೆಂಟ್ ಆಗಿ ಅಂದರೆ ನಿರ್ದಿಷ್ಟವಾಗಿ ನಮ್ಮ ಜೊತೆನೇ ಸ್ಪರ್ಧಿಸ್ತಿರ್ತವೆ. ನೀರಿನಲ್ಲಿ, ಗಾಳಿಯಲ್ಲೆಲ್ಲ ಕಡೆ ಇರುತ್ತೆ ಅಲ್ವಾ, ಇಂಟರ್ಯಾಕ್ಟ್ ಆಗ್ತಿರುತ್ತೆ ನಮ್ಮ ಪ್ರಕೃತಿಯಲ್ಲಿ. ಇಂಟರ್ಯಾಕ್ಟಿಂಗ್ ವಿತ್ ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರದೊಂದಿಗೆ ಇವೆಲ್ಲವೂ ಇಂಟರ್ಯಾಕ್ಟ್ ಆಗ್ತಿರುತ್ತೆ. ಈವನ್ ಇನ್ಸೈಡ್ ಅವರ್ ಬಾಡಿ, ನಮ್ಮ ದೇಹದ ಒಳಗೂ ಸಹ ಇವೆಲ್ಲವೂ ಇದೆ. ಇಟ್ ವುಡ್ ಚೇಂಜ್ ಹೌ ವಿ ಪರ್ಸೀವ್ ಕ್ಲೀನ್ನೆಸ್, ಹೆಲ್ತ್ ಆ್ಯಂಡ್ ದ ಕಾಂಪ್ಲೆಕ್ಸಿಟಿ ಆಫ್ ಎಕೋಸಿಸ್ಟಮ್ಸ್ ಅರೌಂಡ್ ಅಸ್. ಇಟ್ ವುಡ್ ಚೇಂಜ್, ಇವೆಲ್ಲವೂ ಏನು, ಹೇಗೆ ನಾವು ಬದಲಾಯಿಸ್ಕೋಬೇಕು, ಈ ಪರಿಸರವನ್ನು ಹೇಗೆ ಸ್ವಚ್ಛತೆಯಿಂದ ಇಟ್ಕೋಬೇಕು, ಆರೋಗ್ಯವನ್ನು ಹೇಗೆ ಉತ್ತಮ ಆರೋಗ್ಯವನ್ನು ಇಟ್ಕೊಳ್ಬೇಕು, ಮತ್ತು ಈ ನಮ್ಮ ಪರಿಸರ ವ್ಯವಸ್ಥೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಈ ಬೃಹತ್ ಪರಿಸರ ವ್ಯವಸ್ಥೆಯನ್ನು ಹೇಗೆ ನಾವು ಬದಲಾಯಿಸ್ಕೊಂಡು ಅದನ್ನು ರಕ್ಷಿಸ್ಕೊಳ್ಬೇಕು ಅಂತೇಳಿ ಇದು ತಿಳಿಸುತ್ತೆ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ನೋಡಿ. ಹೌ ಡು ಯು ಥಿಂಕ್ ಯುವರ್ ಅಬ್ಸರ್ವೇಷನ್ ಆಫ್ ದಿಸ್ ಹಿಡನ್ ವರ್ಡ್ might change the way you think about size, complexity, or even what counts as living? ಈ ಹಿಡನ್ ವರ್ಡ್ ಮೈಟ್ ಚೇಂಜ್, ಸೈಜ್, ಅದರ ಗಾತ್ರ, ಕಾಂಪ್ಲೆಕ್ಸಿಟಿ ಇರ್ಬೋದು, ಈವನ್ ಅವರ್ ಕೌಂಟ್ಸ್ ಆಫ್ ಲಿವಿಂಗ್, ಇದೆಲ್ಲ ಹೇಗೆ ಯಾವ ರೀತಿ ಯೋಚಿಸಿ ಅವುಗಳನ್ನ ವೀಕ್ಷಿಸಬಹುದು ವೀಕ್ಷಣೆಯಿಂದ. Observing this hidden word would reveal that even microscopic organisms exhibit complex behaviors such as movements, reproduction, response to stimuli, and forming colonies. ನಾವು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಈ ಸೂಕ್ಷ್ಮಾಣುಜೀವಿಗಳ ಚಲನೆ, ಅವುಗಳ ಸಂತಾನೋತ್ಪತ್ತಿ, ಅವುಗಳ ಪ್ರಚೋದನೆಗೆ ಪ್ರತಿಕ್ರಿಯೆ, ಇವೆಲ್ಲವನ್ನು ನಾವು ಗಮನಿಸ್ಬೋದು, ವೀಕ್ಷಿಸ್ಬೋದು. This would deepen our understanding of what qualifies as a living being and show that size does not limit the complexity of life. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಲಿವಿಂಗ್ ಬೀಯಿಂಗ್ಸ್, ಜೀವಿಗಳ ಅವುಗಳ ಚಲನೆ, ರಚನೆ ಹೇಗಿರುತ್ತೆ,
ಅದರ ಸೈಜ್ ಡಸ್ ನಾಟ್ ಲಿಮಿಟ್ ದ ಕಾಂಪ್ಲೆಕ್ಸಿಟಿ ಆಫ್ ಲೈಫ್. ಜೀವಿಗಳ ಒಂದು ಜೀವನದಲ್ಲಿ ಅವುಗಳ ಸೈಜ್, ಅವುಗಳ ಗಾತ್ರ ಅನ್ನೋದು ಒಂದು ಸೀಮಿತವಾಗಿರಲ್ಲ, ಅದು ತುಂಬ ಬೃಹದಾಕಾರದ ಒಂದು ಮ್ಯಾಟ್ರ್ ಆಗಿರುತ್ತೆ, ಬೃಹದಾಕಾರದ ಒಂದು ವಿಷಯ ಆಗಿರುತ್ತೆ. ಅವುಗಳ ಗಾತ್ರ ಅಂದರೆ ಯಾವುದೇ ಒಂದು ಜೀವಿಗಳ ಗಾತ್ರದಿಂದ ಅವುಗಳ ಲೈಫ್ ಸ್ಟೈಲನ್ನು, ಅವುಗಳ ಜೀವನ ಕ್ರಿಯೆಯನ್ನು ನಾವು ಅಳೆಯೋದಕ್ಕಾಗಲ್ಲ. ಯಾಕಂದರೆ ಸಣ್ಣ ಜೀವಿಗಳುವೆ, ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ ಸಹ ಮೂಮೆಂಟ್ ಮಾಡುತ್ತೆ, ರಿಪ್ರೊಡಕ್ಷನ್ ಮಾಡುತ್ತೆ, ರೆಸ್ಪಾನ್ಸಸ್ ಸ್ಟಿಮ್ಯುಲಸ್ ಮಾಡುತ್ತೆ. ಈ ರೀತಿ ಸಣ್ಣ ಜೀವಿಗಳಲ್ಲೂ ಅವು ತನ್ನದೇ ಆದಂತಹ ಒಂದು ಬೃಹದಾಕಾರದ ಜೀವನ ಕ್ರಿಯೆ ಇರುತ್ತೆ ಅನ್ನೋದು ನಮ್ಗೆ ಇದರಿಂದ ಅರ್ಥ ಆಗುತ್ತೆ. ಕ್ವೆಶನ್ ನಂಬರ್ 3 ನೋಡಿ. ಹ್ಯಾವ್ ಯು ಥಾಟ್ ಅಬೌಟ್ ಹೌ ದೀಸ್ ಟೈನಿ ಲಿವಿಂಗ್ ಬೀಯಿಂಗ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್? ಹಾಗಾದರೆ ತುಂಬ ಸಣ್ಣ ಜೀವಿಗಳು ಯಾವ ರೀತಿ ಒಂದಕ್ಕೊಂದು ಇಂಟರಾಕ್ಟ್ ಮಾಡುತ್ತವಾ, ಪರಸ್ಪರ ಒಂದಕ್ಕೊಂದು ಅಂತ? ಎಸ್, ಹೌದು ಮಾಡುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಕಾನ್ಸ್ಟೆಂಟ್ಲಿ ಇಂಟರಾಕ್ಟ್, ಸಮ್ ಲೀವ್ ಸಿಂಬಾಟಿಕಲಿ while others compete or source or prey on one another. ಪ್ರತಿಯೊಂದು ಸೂಕ್ಷ್ಮಾಣುಜೀವಿಗಳು ಒಂದಕ್ಕೊಂದು ತಾವು ಇಂಟರಾಕ್ಟ್ ಮಾಡ್ತಾ ಇರುತ್ತೆ. ಕೆಲವೊಂದು ಸಿಂಬಾಟಿಕಲಿ, ಅದರ್ ಕಾಂಪಿಟ್ ರಿಸೋರ್ಸಸ್ ಆಫ್ ಪ್ರೇ ಆರ್ ಅನದರ್. ಒಂದು ಅದರ ಮೂಲ ಆಕಾರಕ್ಕಿರ್ಬೋದು, ಅವುಗಳ ಒಂದಕ್ಕೊಂದು ತಮಗೆ ಯಾವುದಕ್ಕೆ ಬೇಕೋ ಅದಕ್ಕೋಸ್ಕರ ಪ್ರತಿಯೊಂದು ಇಂಟರಾಕ್ಟ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯಾ ಕ್ಯಾನ್ ಹೆಲ್ಪ್ ಆ್ಯಂಡ್ ಡೈಜೆಷನ್ ಆರ್ ಕಾಸ್ ಡಿಸೀಸಸ್ ಆ್ಯಂಡ್ ಫಂಗೈ ಕ್ಯಾನ್ ಡಿಕಂಪೋಸ್ ಆರ್ಗಾನಿಕ್ ಮ್ಯಾಟರ್ ಎನ್ರಿಚಿಂಗ್ ದ ಸಾಯಿಲ್. ಉದಾಹರಣೆಗೆ ಬ್ಯಾಕ್ಟೀರಿಯಾ ಏನಕ್ಕೆ ಸಹಾಯ ಮಾಡುತ್ತೆ? ನಮ್ಮ ಜೀರ್ಣಕ್ರಿಯೆ, ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಡಿಸೀಸಸ್ನು ಕಾಸ್ ಮಾಡುತ್ತೆ, ರೋಗವನ್ನು ಉಂಟು ಮಾಡುತ್ತೆ. ಬ್ಯಾಕ್ಟೀರಿಯಾಗಳಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇದೆ, ಅದು ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ. ಹಾಗೆ ಇನ್ನೂ ಕೆಲವು ಬ್ಯಾಕ್ಟೀರಿಯಾಗಳು ಹಾನಿಕಾರಕ ರೋಗಗಳನ್ನು ಉಂಟು ಮಾಡುತ್ತೆ, ಆ ರೀತಿಯ ಬ್ಯಾಕ್ಟೀರಿಯಾಗಳು ಇದೆ. ಆ್ಯಂಡ್ ಫಂಗೈ ಕ್ಯಾನ್ ಡಿಕಂಪೋಸ್ ದ ಆರ್ಗಾನಿಕ್ ಮ್ಯಾಟರ್ ಎನ್ರಿಚಿಂಗ್ ದ ಸಾಯಿಲ್. ಹಾಗೆ ಫಂಗಸ್, ಶಿಲೀಂಧ್ರಗಳು ವಸ್ತುವನ್ನು, ಅಂದರೆ ಸಸ್ಯ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ ಇವುಗಳನ್ನು ಕೊಳೆಯಿಸಿ ಅವುಗಳು ಡಿಕಂಪೋಸ್ ಆಗುವಂತೆ ಮಾಡಿ ಮಣ್ಣಿಗೆ ಉತ್ತಮವಾದ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಮಣ್ಣಿನಲ್ಲಿ ಕೊಳೆತು ಹೋಗೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರಲ್ಲಿ ಸಹಾಯ ಮಾಡುತ್ತೆ ಫಂಗೈ. ದೀಸ್ ಇಂಟರಾಕ್ಷನ್ಸ್ ಫ್ರಮ್ ದ ಫೌಂಡೇಶನ್ ಆಫ್ ಮೆನಿ ಎಕಾಲಜಿಕಲ್ ಪ್ರೊಸೆಸ್. ಈ ರೀತಿಯ ಕೆಲವೊಂದು ತಳಹದಿಗಳು ನಮ್ಮ ಎಕಾಲಜಿಕಲ್ ಜೀವ ವೈವಿಧ್ಯತೆಯಲ್ಲಿ, ಜೀವ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕ್ವೆಶನ್ ನಂಬರ್ 1 ನೋಡಿ. ವೇರಿಯಸ್ ಪಾರ್ಟ್ಸ್ ಆಫ್ ದ ಸೆಲ್ಸ್ ಆರ್ ಗಿವನ್ ಬಿಲೋ, ರೈಟ್ ದಮ್ ಇನ್ ದ ಅಪ್ರಾಪ್ರಿಯೇಟ್ ಪ್ಲೇಸ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್. ಕೆಲವೊಂದು ಜೀವಕೋಶದ ಭಾಗಗಳನ್ನ ಕೊಟ್ಟಿದ್ದಾರೆ, ಅಲ್ಲಿ ಡಯಾಗ್ರಾಮ್ಸ್ ಇದೆ. ಆ ಡಯಾಗ್ರಾಮಲ್ಲಿ ಅದರ ಪ್ರಾಪರ್ ಜಾಗಕ್ಕೆ ಇಲ್ಲಿ ನೋಡಿ, ವೇರಿಯಸ್ ಪಾರ್ಟ್ಸ್ ಆಫ್ ದ ಸೆಲ್ಸ್ ಆರ್ ಗಿವನ್ ಬಿಲೋ ದಮ್ ಅಪ್ರಾಪ್ರಿಯೇಟ್ ಪ್ಲೇಸ್ ಇಂದ, ಸರಿಯಾದ ಜಾಗದಲ್ಲಿ ಅವುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಯಾವ್ಯಾವುದು ಇಲ್ಲಿ ಓನ್ಲಿ ಇನ್ ಅನಿಮಲ್ ಸೆಲ್, ಬರೀ ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡ್ರೆ ಯಾವ್ಯಾವುದು ಪಾರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ? ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ, ಕ್ಲೋರೋಪ್ಲಾಸ್ಟ್ ಕೊಟ್ಟಿದ್ದಾರೆ, ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್, ಸೆಲ್ ವಾಲ್ ಆ್ಯಂಡ್ ನ್ಯೂಕ್ಲಿಯೈಡ್. ಈ ಎಲ್ಲ ಪಾರ್ಟ್ಸ್ಗಳು, ಜೀವಕೋಶದ ಈ ಭಾಗಗಳು ಯಾವುದರಲ್ಲಿ ಕಂಡು ಬರುತ್ತೆ ಅಂತೇಳಿ ಇಲ್ಲಿ ಆನ್ಸರ್ ಮಾಡಿ. ಓನ್ಲಿ ಅನಿಮಲ್ ಸೆಲ್ಲಲ್ಲಿ ಕಂಡು ಬರೋದು ಯಾವುದು ಪಾರ್ಟ್ಸು? ಕಾಮನ್ ಇನ್ ಆಲ್, ಎಲ್ಲ ಜೀವಕೋಶಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವಂತಹ ಪಾರ್ಟ್ಸ್, ಜೀವಕೋಶದ ಭಾಗ ಯಾವುದು? ಓನ್ಲಿಯೇ ಬ್ಯಾಕ್ಟೀರಿಯಲ್ ಸೆಲ್ಲು, ಓನ್ಲಿಯೇ ಪ್ಲಾಂಟ್ ಸೆಲ್ಲು. ಅದನ್ನು ಇಲ್ಲಿ ರೈಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು 1, 2, 3 ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್ 1, 2, 3, 4, 5. ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ, ಇದು ನಂಬರ್ ಹಾಕ್ಬಿಡ್ತೀನಿ. 1, 3, 1, 2, 3. ಪಾರ್ಟ್ಸ್ಗೆ ನಂಬರ್ ಹಾಕಿದ್ರೆ ಅಲ್ಲಿ ನಿಮಗೆ ನಂಬರ್ ಹಾಕಿದಾಗ ಗೊತ್ತಾಗುತ್ತೆ. 2, ಇದು 3, ಇದು 4, ಇದು 5, ಇದು 6. ಆಯ್ತಾ? ಇದು 1, 2, 3, 4, 5, 6 ನಂಬರ್ ಹಾಕ್ತಿದ್ದೀನಿ. ಇಲ್ಲಿ ಈ ಡಯಾಗ್ರಾಮ್ ಒಳಗೆ ನಂಬರ್ ಹಾಕ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ.
ಓಕೆನಾ. ಸಿ ಓನ್ಲಿ ಅನಿಮಲ್ ಸೆಲ್ಲಲ್ಲಿ ಕಂಡುಬರುವಂಥದ್ದು, ಬರೀ ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂಥದ್ದು. ಇಲ್ಲಿ ನ್ಯೂಕ್ಲಿಯಸ್ ಎಲ್ಲ ಕ್ಲೋರೋಪ್ಲಾಸ್ಟ್ ಇಲ್ಲಿ ಬರೀ ಅದರಲ್ಲೇ ಕಂಡುಬರೋದು ಯಾವುದೂ ಇಲ್ಲ. ಕಾಮನ್ ಇನ್ ಆಲ್ ಸೆಲ್ಸ್, ಸಾಮಾನ್ಯವಾಗಿ ಎಲ್ಲ ಸೆಲ್ಲಲ್ಲೂ ಕಂಡುಬರುವಂಥದ್ದು ಯಾವುದು? ಕಾಮನ್ ಇನ್ ಆಲ್ ಸೆಲ್ಸ್. ಎಲ್ಲ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ಎರಡರಲ್ಲೂ ಕಂಡುಬರುವಂಥದ್ದು. ನಂಬರ್ 2 and 5 ಸಾಮಾನ್ಯವಾಗಿ ಎಲ್ಲದರಲ್ಲೂ ಕಂಡುಬರುತ್ತೆ. 2 and 5 ಇದು ಎರಡರಲ್ಲೂ ಕಂಡುಬರುವಂಥದ್ದು ಆಯಿತಾ. ಕಾಮನ್ ಇನ್ 3 ಸೆಲ್ಸ್, 3 ಸೆಲ್ಲಲ್ಲಿ 3 ಜೀವಕೋಶದಲ್ಲೂ ಕಂಡು ಬರ್ತಕ್ಕಂತಹದ್ದು. ಸೆಕೆಂಡ್ ಒನ್ ಸೈಟೋಪ್ಲಾಸಮ್ 3ರಲ್ಲೂ ಇರುತ್ತೆ. 5th ಒನ್ ಸೆಲ್ ಮೆಂಬ್ರೇನ್, ಇದು ಅನಿಮಲ್ ಸೆಲ್ಲಲ್ಲೂ ಇರುತ್ತೆ, ಬ್ಯಾಕ್ಟೀರಿಯಾದಲ್ಲೂ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ. ಅರ್ಥ ಆಯ್ತಾ? ಹಾಗೆ 4th ಒನ್ ಸೆಲ್ ವಾಲ್. ಬ್ಯಾಕ್ಟೀರಿಯಾದಲ್ಲೂ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ. ಸೊ 4 ಇದು ಎರಡರಲ್ಲೂ ಕಂಡುಬರುತ್ತೆ. ಇವೆರಡರಲ್ಲೂ ಬ್ಯಾಕ್ಟೀರಿಯಾ ಸೆಲ್ಲಲ್ಲೂ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ. ಆಯ್ತಾಯ್ತಾ? ಓಕೆ. ಈಗ ಓನ್ಲಿ ಬ್ಯಾಕ್ಟೀರಿಯಲ್ ಸೆಲ್, ಬರೀ ಓನ್ಲಿ ಬ್ಯಾಕ್ಟೀರಿಯಾದಲ್ಲಿ ಕಂಡುಬರುವಂಥದ್ದು ಯಾವುದು, ಯಾವ ಪಾರ್ಟ್ಸ್ ಅಂತ? ನ್ಯೂಕ್ಲಿಯಾಯ್ಡ್. 6th ಒನ್ ನಂಬರ್ ಹಾಕಿದ್ದೀನಿ ನೋಡಿ, ನ್ಯೂಕ್ಲಿಯಾಯ್ಡ್. ಆಯಿತಾ? ಇನ್ನು ಓನ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಕಂಡುಬರುವಂಥದ್ದು ಯಾವುದು? 3rd ಒನ್ ಯಾವುದು? ಕ್ಲೋರೋಪ್ಲಾಸ್ಟ್. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕ್ಲೋರೋಪ್ಲಾಸ್ಟ್ ಕಂಡುಬರುವಂಥದ್ದು. ಹಾಗೆ ನ್ಯೂಕ್ಲಿಯಸ್ ಬ್ಯಾಕ್ಟೀರಿಯಾದಲ್ಲಿ ಇರಲ್ಲ, ನ್ಯೂಕ್ಲಿಯಾಯ್ಡ್ ಮಾತ್ರ. 6th ಒನ್ ನ್ಯೂಕ್ಲಿಯಾಯ್ಡ್ ಇರುತ್ತೆ, ಆದರೆ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ಲಲ್ಲಿ ಇರುತ್ತೆ. ಇಲ್ಲಿ ಬರೆಯೋಣ ಇವೆರಡಕ್ಕೂ ಮಧ್ಯ. 1st ಒನ್ ನ್ಯೂಕ್ಲಿಯಸ್. ಹೋಗ್ಬೇಕು, ಇದು ಎರಡರಲ್ಲೂ ಕಂಡುಬರುತ್ತೆ. ಗೊತ್ತಾಯ್ತಾ? ಅಂದರೆ ಪ್ಲಾಂಟ್ ಸೆಲ್ಲಲ್ಲೂ ಕಂಡುಬರುತ್ತೆ, ಅನಿಮಲ್ ಸೆಲ್ಲಲ್ಲೂ ಕಂಡುಬರುತ್ತೆ. ಯಾವುದು? ಇದು ನ್ಯೂಕ್ಲಿಯಸ್ ನಂಬರ್ 1. ಅರ್ಥಾಯ್ತಾ? ಇದಿಷ್ಟು ಇದ್ರದ್ದು ಆನ್ಸರು. ಅರ್ಥ ಆಯಿತು ಅನ್ಕೋತೀನಿ. 1 2 3 4 ಇಲ್ಲಿ ನಂಬರ್ ಹಾಕಿದ್ದೀನಿ, ಇದನ್ನು ಇಲ್ಲಿ ಫಿಲ್ ಮಾಡಿದ್ದೀನಿ. ಅರ್ಥಾಯ್ತಾ? ಸಿ ನೆಕ್ಸ್ಟ್ ಆನ್ಸರು. ಅದು ಆ ಡಯಾಗ್ರಾಮ್ಗೆ ಅಲ್ಲಿ ಕ್ವಶನಲ್ಲಿದೆ, ಅದನ್ನು ಫಿಲ್ ಮಾಡಿದ್ಮೇಲೆ ಇಲ್ಲಿ ಯಾವ್ದು ನೋಡಿ. ನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್, ನಾಟ್ ಎ ಬ್ಯಾಕ್ಟೀರಿಯಲ್ ಸೆಲ್, ಕಂಟ್ರೋಲ್ಸ್ ದ ಸೆಲ್ಸ್ ಆಕ್ಟಿವಿಟೀಸ್. ನ್ಯೂಕ್ಲಿಯಸ್ ಏನು ಕೆಲಸ? ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ. ಇದು ಬರೀ ಅನಿಮಲ್ ಸೆಲ್ ಮತ್ತು ಪ್ಲಾಂಟ್ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ. ಸೈಟೋಪ್ಲಾಸಮ್ ಜೆಲಿ ಲೈಕ್ ಸಬ್ಸ್ಟೆನ್ಸಸ್ ದಟ್ ಫಿಲ್ಸ್ ದ ಸೆಲ್ಸ್ ಆ್ಯಂಡ್ ಕಂಟೈನ್ಸ್ ಆಲ್ ಆರ್ಗನಲ್ಸ್. ಜೆಲಿ ಲೈಕ್ ಸಬ್ಸ್ಟೆನ್ಸಸ್ಸು ದ್ರವ ರೂಪದ ಒಂದು ಲೋಳೆಯಂತಹ ವಸ್ತು ಇರುತ್ತೆ. ಇದು ಜೀವಕೋಶದ ತುಂಬ ಫಿಲ್ ಆಗಿರುತ್ತೆ. ಆರ್ಗನಲ್ಸ್ಗಳನ್ನ, ಕಣದಂಗಗಳನ್ನು ಒಳಗೊಂಡಿರುತ್ತೆ. ಹಾಗೆ ಕ್ಲೋರೋಪ್ಲಾಸ್ಟ್ ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್, ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥೆಸಿಸ್. ಕ್ಲೋರೋಪ್ಲಾಸ್ಟ್ ಕೆಲಸ ಏನು? ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಇದ್ರ ಕೆಲಸ ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಫುಡ್ ಪ್ರಿಪೇರ್ ಮಾಡೋದಕ್ಕೆ, ಫೋಟೋಸಿಂಥೆಸಿಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೆಲ್ ವಾಲ್ ಫೌಂಡ್ ಇನ್ ಪ್ಲಾಂಟ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಫಾರ್ಮ್ಸ್ ಎ ಔಟರ್ ಮೋಸ್ಟ್ ಲೇಯರ್. ಈ ಸೆಲ್ ವಾಲ್ ಅನ್ನೋದು ಬ್ಯಾಕ್ಟೀರಿಯಾ ಮತ್ತು ಪ್ಲಾಂಟ್ ಸೆಲ್ ಸಸ್ಯ ಜೀವಕೋಶದಲ್ಲಿ ಕಂಡುಬರುತ್ತೆ. ಇದು ಜೀವಕೋಶದಲ್ಲಿ ಹೊರಪದರ, ಇದು ಒಂದು ಔಟರ್ ಮೋಸ್ಟ್ ಲೇಯರ್, ಜೀವಕೋಶದ ಒಂದು ಹೊರಪದರ ಆಗಿರುತ್ತೆ. ಸೆಲ್ ಮೆಂಬ್ರೇನ್ ಫೌಂಡ್ ಇನ್ ಆಲ್ ಸೆಲ್ಸ್, ಇದೆಲ್ಲ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಲೊಕೇಟೆಡ್ ಇನ್ಸೈಡ್ ದ ಸೆಲ್ ವಾಲ್. ಇದು ಸೆಲ್ ವಾಲ್, ಇದು ಔಟರ್ ಮೋಸ್ಟ್ ಲೇಯರ್ ಅಲ್ವಾ ಸೆಲ್ ವಾಲು. ಕೋಶದ ಹೊರಪದರ ಇನ್ಸೈಡ್, ಆ ಸೆಲ್ ವಾಲ್ನ ಒಳಭಾಗದಲ್ಲಿ ಈ ಸೆಲ್ ಮೆಂಬ್ರೇನ್ ಕಂಡುಬರುತ್ತೆ. ಆಯಿತಾ? ಇದು ಪ್ಲಾಂಟ್ ಸೆಲ್ಲಲ್ಲಾದರೆ ಸೆಲ್ ವಾಲ್ ಒಳಗಿರುತ್ತೆ, ಬೇರೆದ್ರಲ್ಲಾದರೆ ಸೆಲ್ ಮೆಂಬ್ರೇನ್ ಇದೇ ಹೊರಪದರ ಆಗಿರುತ್ತೆ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಆರ್ ಆಲ್ಸೋ ಔಟರ್ ಲೇಯರ್ ಆಫ್ ದ ಅನಿಮಲ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಲ್ ವಾಲ್ ಇನ್ ಪ್ಲಾಂಟ್, ಸೆಲ್ ವಾಲ್ ಪ್ಲಾಂಟಲ್ಲಾದರೆ ಇನ್ಸೈಡ್ ಇರುತ್ತೆ, ಸೆಲ್ ವಾಲಿಂದ ಒಳಭಾಗದಲ್ಲಿರುತ್ತೆ. ಆರ್ ಬ್ಯಾಕ್ಟೀರಿಯಾದಲ್ಲೂ ಅಷ್ಟೇ. ಆದರೆ ಔಟರ್ ಲೇಯರ್ ಆಫ್ ಅನಿಮಲ್ ಸೆಲ್, ಪ್ರಾಣಿ ಜೀವಕೋಶಗಳಿಗೆ ಇದೇ ಹೊರಪದರ ಸೆಲ್ ಮೆಂಬ್ರೇನೆ.
ಆಯಿತಾ. ನೆಕ್ಸ್ಟ್ ನ್ಯೂಕ್ಲಿಯಾಯ್ಡ್ ಫೌಂಡ್ ಓನ್ಲಿ ಇನ್ ಬ್ಯಾಕ್ಟೀರಿಯಾ ಸೆಲ್ಸ್. ನ್ಯೂಕ್ಲಿಯಾಯ್ಡು ಕೇವಲ ಬ್ಯಾಕ್ಟೀರಿಯಾ ಸೆಲ್ಸಲ್ಲಿ ಮಾತ್ರ ಕಂಡುಬರೋದು. ದ ರೀಜನ್ ವೇರ್ DNA ಇಸ್ ಲೊಕೇಟೆಡ್ ಸಿನ್ಸ್ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಟ್ರೂ ನ್ಯೂಕ್ಲಿಯಸ್. ಇದು ಎಲ್ಲಿರುತ್ತೆ ಅಂದರೆ DNA ಎಲ್ಲಿ ಲೊಕೇಟ್ ಆಗಿರುತ್ತೆ ಅಲ್ಲಿ ಮಾತ್ರ ನ್ಯೂಕ್ಲಿಯಾಯ್ಡ್ ಕಂಡುಬರುತ್ತೆ, ಆದರೆ ಇದರಲ್ಲಿ ನಿಜವಾದಂತಹ ನ್ಯೂಕ್ಲಿಯಸ್ ಕೋಶಕೇಂದ್ರ ಕಂಡುಬರುವುದಿಲ್ಲ. ಕ್ವೆಶ್ಚನ್ ನಂಬರ್ 2 ನೋಡಿ. Anandi took 2 test tubes and marked them A and B. She put 2 spoonfuls of sugar solution in each of the test tubes. In test tube B, she had a spoonful of yeast. 2 ಟೆಸ್ಟ್ ಟ್ಯೂಬ್ನ ತೊಗೊಂಡಿದ್ದಾನೆ ಆನಂದಿ. ಅದರಲ್ಲಿ 2 ಸ್ಪೂನು ಶುಗರ್ ಸೊಲ್ಯೂಷನ್ನ 2 ಚಮಚದಷ್ಟು ಸಕ್ಕರೆ ದ್ರಾವಣವನ್ನು ಪ್ರತಿಯೊಂದು ಟೆಸ್ಟ್ ಟ್ಯೂಬ್ಗೆ 2 ಟೆಸ್ಟ್ ಟ್ಯೂಬ್ಗೆ A B ಎರಡಕ್ಕೂ ಹಾಕಿದ್ದಾನೆ. ಆದರೆ ಇನ್ ಟೆಸ್ಟ್ ಟ್ಯೂಬ್ ಬಿ ಶಿ ಹ್ಯಾಡೆಡ್ ಸ್ಪೂನ್ಫುಲ್ ಆಫ್ ಇಟ್. ಟೆಸ್ಟ್ ಟ್ಯೂಬ್ ಬಿಗೆ ಈಸ್ಟನ್ನು ಆ್ಯಡ್ ಮಾಡಿದ್ದಾನೆ. ದೆನ್ ಶಿ ಅಟ್ಯಾಚ್ಡ್ ಟು ಇನ್ಕಂಪ್ಲೀಟ್ ಫ್ಲಾಟೆಂಡ್ ಬ್ಯಾಲೆನ್ಸ್ ಮೌತ್ ಆಫ್ ದಿ ಈಸ್ಟ್ ಟೆಸ್ಟ್ ಟ್ಯೂಬ್. ಶಿ ಕೆಪ್ಟ್ ದ ಸೆಟಪ್ ಇನ್ ಎ ವಾರ್ಮ್ ಪ್ಲೇಸ್ ಅವೇ ಫ್ರಮ್ ಸನ್ಲೈಟ್. ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ A ಆ್ಯಂಡ್ B. ಶುಗರ್ ಬಿಗೆ ಏನು ಈಸ್ಟನ್ನು ಹಾಕಿದ್ದಾನೆ, ಅದಕ್ಕೆ ಬಲೂನ್ನ ಕಟ್ಟಿದೆ, ಎರಡಕ್ಕೂ ಬಲೂನ್ನ ಕಟ್ಟಿದ್ದಾರೆ. ಅದನ್ನು ಸ್ವಲ್ಪ ಸಮಯ ಹಾಗೆ ಬಿಟ್ಟಿದ್ದಾರೆ. ಪ್ಲೇಸ್ ಅವೇ ಫ್ರಮ್ ಸನ್ಲೈಟ್. ಇದನ್ನು ಸೂರ್ಯನ ಬೆಳಕಿಗೆ 2 ಟೆಸ್ಟ್ ಟ್ಯೂಬ್ಗಳನ್ನ ಇಟ್ಟಿದ್ದಾರೆ. ವಾಟ್ ಯು ಪ್ರಿಡಿಕ್ಟ್ ವಿಲ್ ಹ್ಯಾಪನ್ ಆಫ್ಟರ್ 3 to 4 days. 3-4 days ಆದಮೇಲೆ ಏನಾಗುತ್ತೆ? ಶಿ ಅಬ್ಸರ್ವ್ ದ ಬಲೂನ್ಸ್ ಅಟ್ಯಾಚ್ಡ್ ಟು ದ ಟೆಸ್ಟ್ ಟ್ಯೂಬ್ ಬಿ ವಾಸ್ ಇನ್ಫ್ಲಾಟೆಡ್. What can be the possible explanations for this? What evaporation test tube B filled with balloon with the water vapor. The warm atmosphere expanded air inside the test tube B, which flattened the balloon. Yeast produced the gas inside the test tube B, which flattened the balloons. Sugar reacted with warm air, which produces gas, eventually inflating the balloons. She took another test tube, 1/4 filled with the lime water. She removed the balloons from test tube B in such a manner that the gas inside the balloon did not escape. She attached the balloons to the test tube with the lime water and shook it well. What do you think she wants to find out? ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ವಾ, ಇಲ್ಲಿ ಬಿಸಿಲಿಗೆ ಇಟ್ಟಾಗ ಈ ಬಲೂನ್ ಊದ್ಕೊಂಡಿದೆ. ಹಾಗಾದರೆ ಸಕ್ಕರೆ ದ್ರಾವಣಕ್ಕೆ ಈಸ್ಟ್ ಹಾಕಿರೋದ್ರಿಂದ ಯಾವ ಗ್ಯಾಸ್ ರಿಲೀಸ್ ಆಗಿದೆ, ಅದು ಯಾಕೆ ತಪ್ಪಾಗಿದೆ, ಅಲ್ಲಿ ಯಾವ ಬಿಸಿ ಏರ್ ಏನಾದ್ರು ಫಿಲ್ ಆಗಿದೆಯಾ, ಯಾವ ರೀತಿ, ಈ ರೀತಿ ಎಲ್ಲ ಕ್ವಶನ್ಸ್ನ ಕೇಳ್ತಿದ್ದಾರೆ. ಏನಾಗಿದೆ ಆನ್ಸರು? ಮತ್ತೆ ಏನು ಮಾಡಿದ್ದಾರೆ ಇಲ್ಲಿ ಫಸ್ಟ್ ಒನ್, ಈ ಒಂದು ಕ್ವಶನ್ಗೆ ವಾಟ್ ಯುವರ್ದು ಪ್ರಿಡಿಕ್ಟೆಡ್. ಈಸ್ಟ್ ಪ್ರೊಡ್ಯೂಸ್ಡ್ ಗ್ಯಾಸ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ ಬಿನಲ್ಲಿರ್ತಕ್ಕಂಥ ಈಸ್ಟ್ ಏನನ್ನು ಪ್ರೊಡ್ಯೂಸ್ ಮಾಡಿದೆ? ವಿಚ್ ಫ್ಲಾಟೆಂಡ್ ದ ಬಲೂನ್, ಇನ್ಫ್ಲಾಟೆಂಡ್ ದ ಬಲೂನ್. ಆ ಬಲೂನ್ ಊದಿಕೊಳ್ಳೋದಕ್ಕೆ ಕಾರಣ ಈಸ್ಟ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಗ್ಯಾಸಿನಿಂದ ಆ ಬಲೂನು ಊದ್ಕೊಂಡಿದೆ. ಎಕ್ಸ್ಪ್ಲನೇಷನ್: ದ ಈಸ್ಟ್ ಫರ್ಮೆಂಟೆಡ್ ದ ಶುಗರ್ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಿಚ್ ಇನ್ಫ್ಲಾಟೆಂಡ್ ದ ಬಲೂನ್. ಆ ಈಸ್ಟು ಶುಗರ್ ಸಕ್ಕರೆ ದ್ರಾವಣ ಜೊತೆ ವರ್ತಿಸಿ ಫರ್ಮೆಂಟೆಡ್ ಆಗಿ ಅದು ಕಾರ್ಬನ್ ಡೈಆಕ್ಸೈಡ್ನ ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡಿರೋದ್ರಿಂದ ಆ ಇಂಗಾಲದ ಡೈಆಕ್ಸೈಡ್ ಗಾಳಿ ಆ ಗ್ಯಾಸ್ ಬಿಡುಗಡೆಯಾಗಿ ಆ ಬಲೂನು ಊದಿಕೊಂಡಿದೆ. ಹಾಗೆ ಲೈಮ್ ವಾಟರ್ನ ತೊಗೊಂಡಿದ್ದಾಳೆ, 1/4 ಆಫ್ ಲೈಮ್ ವಾಟರ್, ಸುಣ್ಣದ ನೀರನ್ನು ತೊಗೊಂಡಿದ್ದಾಳೆ, ಅದಕ್ಕೆ ಬಲೂನ್ ಕಟ್ಟಿದ್ದಾಳೆ. ಮತ್ತು ಏನು ಆನ್ಸರು? ಶಿ ವಾಂಟ್ಸ್ ಟು ಟೆಸ್ಟ್ ವೆದರ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ ಕಾರ್ಬನ್ ಡೈಆಕ್ಸೈಡ್. ಇಫ್ ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ CO2 ಬಿಕಾಸ್ CO2 ರಿಯಾಕ್ಟ್ಸ್ ವಿತ್ ಲೈಮ್ ವಾಟರ್ ಟು ಫಾರ್ಮ್ ಎ ಕ್ಯಾಲ್ಶಿಯಂ ಕಾರ್ಬೊನೇಟ್. ಅದೇ ರೀತಿ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಸುಣ್ಣದ ತಿಳಿ ನೀರು ತೊಗೊಂಡು ಬಲೂನ್ ಕಟ್ಟಿದ್ದಾಳೆ. ಸುಣ್ಣವು ನೀರಿನೊಂದಿಗೆ ವರ್ತಿಸಿ ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ಬಿಕಾಸ್ CO2 ರಿಯಾಕ್ಟ್ಸ್ ವಿತ್ ಲೈಮ್ ವಾಟರ್, ಇಂಗಾಲದ ಡೈಆಕ್ಸೈಡ್ ಲೈಮ್ ವಾಟರ್ ಸುಣ್ಣದ ತಿಳಿಯೊಂದಿಗೆ ವರ್ತಿಸಿ ಏನಾಗಿದೆ? ಕ್ಯಾಲ್ಶಿಯಂ ಕಾರ್ಬೊನೇಟನ್ನು ಉಂಟು ಮಾಡಿದೆ ಅನ್ನೋದು ತಿಳಿಯುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಇನ್ನೂ LBA ನೋಟ್ಸ್ ಬಂದಿಲ್ಲ. ಹಾಗಾಗಿ LBA ನೋಟ್ಸ್ ಬಂದಮೇಲೆ ಅದನ್ನು ಕೊಡ್ತೀನಿ. ಅಲ್ಲಿವರೆಗೂ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಜೊತೆಗೆ ಅಡಿಷನ್ ಕ್ವಶನ್ಸ್ ಆಗಿ ಹೋಮ್ವರ್ಕ್ ಕ್ವಶನ್ಸು ತೊಗೊಳ್ಳಿ. ಅದ್ರ ಜೊತೆಗೆ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಇದನ್ನೇ ನೋಟ್ಸ್ ಮಾಡಿಕೊಂಡು ಓದ್ಕೋತಾರೆ. ಟೆಸ್ಟ್ಗೆ ನಾನು ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟಿರ್ತೇನಲ್ಲ, ಅದು ಇನ್ಸೈಡ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಕೊಟ್ಟಿರೋದ್ರಿಂದ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.